ಹಲೋ, ಎಲ್ರಿಗೂ ನಮಸ್ಕಾರ. ಸವೀಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಮೆಂತ್ಯ ಪರಾಟ ಅವ್ರ ಮೆಂತ್ಯ ಚಪಾತಿ ಅಂತಲೂ ಹೇಳ್ಬೋದು. ಈ ಥರ ಚಪಾತಿ ಮಾಡಿಬಿಟ್ರೆ ಮನೆಯಲ್ಲಿ ಪಲ್ಯ ಮಾಡೋ ನೆಸಸರಿ ಇರೋಲ್ಲ. ಸೊ ಇದ್ರ ಜೊತೆ ಮೊಸರು, ಚಟ್ನಿ, ಉಪ್ಪಿನಕಾಯಿ ಏನಾದರೂ ಇದ್ದರೆ ನೆಂಚ್ಕೊಂಡು ತಿನ್ಬೋದು. ಬನ್ನಿ ನೋಡೋಣ ಯಾವ ಥರ ಇದು ಮೆಂತ್ಯ ಚಪಾತಿ ಮಾಡೋದು ಅಂತ. ಸೊ ಮೊದಲಿಗೆ ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಹೇಳಬೇಕಂದ್ರೆ, ಮೆಂತ್ಯ ಚಪಾತಿ ಅಂದ ತಕ್ಷಣ ನಮಗೆ ಬೇಕಾಗೋದು ಮೆಂತ್ಯ ಸೊಪ್ಪು. ಅದನ್ನು ನೀಟಾಗಿ ಬಿಡಿಸ್ಬಿಟ್ಟು ಕ್ಲೀನ್ ಮಾಡಿ ತೊಳೆದಿಟ್ಕೋಬೇಕು. ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಗೂ ಜೀರಿಗೆ ಮತ್ತು ಓಂಕಾಳು ಅಜ್ವಾಯಿನ ಹಾಕ್ಬಿಟ್ಟು ನೀಟಾಗಿ ಕ್ಲೀನಾಗಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಮೆಂತ್ಯ ಸೊಪ್ಪನ್ನು ಬಿಡಿಸ್ಬಿಟ್ಟು ತೊಳೆದಿಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇವಾಗ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಅದರ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇವಾಗ ಕಟ್ ಮಾಡ್ಕೊಂಡು ಬಿಟ್ಟು ಈ ಮೆಂತ್ಯ ಸೊಪ್ಪನ್ನು ಗೋಧಿ ಹಿಟ್ಟು, ಮೆಂತ್ಯ ಸೊಪ್ಪು ಎಷ್ಟು ತೊಗೊಂಡಿರ್ತೀರಲ್ಲ ಅದೇ ಅಳತೆಯಲ್ಲಿ ಗೋಧಿ ಹಿಟ್ಟು, 1 ಕಪ್ ಮೆಂತ್ಯ ಸೊಪ್ಪಿದ್ರೆ 1 ಕಪ್ ಗೋಧಿ ಹಿಟ್ಟು ಅದರಲ್ಲಿ ಮಿಕ್ಸ್ ನೀಟಾಗಿ ಜರಡಿ ಹಿಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಬೇಕು. ನೋಡಿ, ನಾನು ತೊಗೊಂಡಿರೋದು ಆ ಕಪ್ಪಿಂದ 1 ಕಪ್ ಗೋಧಿ ಹಿಟ್ಟಿಗೆ ಇವಾಗ ಕಟ್ ಮಾಡಿದಿರೋ ಮೆಂತ್ಯ ಸೊಪ್ಪನ್ನೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಇವಾಗ ಸಣ್ಣದಾಗಿ ರುಬ್ಬಿಟ್ಕೊಂಡಿರೋಂಥ ಖಾರದ ಪೇಸ್ಟು, ಇದು ಚಿಲ್ಲಿ ಪೌಡರು, ಸಾಲ್ಟು, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಬೇಕು. ನಾನೊಂದು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಇವಾಗ ಸಣ್ಣ ಮಾಡಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದನ್ನು ಹಾಕಿಬಿಟ್ಟು ಇವಾಗ ಒಂದು ಮೇನ್ ಇಂಗ್ರೀಡಿಯೆಂಟು, ಇದರಲ್ಲಿ ಒಂದು ಅರ್ಧ ಕಪ್ಪು ಹಾಲು ಹಾಕಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ ನೀವು ಮಾಡೋದು. ಅರ್ಧ ಕಪ್ ಆಗೋಷ್ಟು ಹಾಲು ಹಾಕಬೇಕು. ಕಾಯಿಸಿ ಆರಿಸ್ಬಿಟ್ಟಿರೋಂಥ ಹಾಲು ಒಂದು ಅರ್ಧ ಕಪ್ ಹಾಕಿಬಿಟ್ರೆ ನೀವು ಇವತ್ತು ಮಾಡಿಬಿಟ್ಟು ನಾಳೆ ತಿನ್ನೋದಿದ್ರು ಮೆತ್ತಗೆ ಹೆಂಗೆ ಮಾಡಿಟ್ಟಿರ್ತೀರಲ್ಲ ಅದೇ ಥರ ಉಳಿಯುತ್ತೆ. ಒಂದು ಅರ್ಧ ಕಪ್ ಹಾಲು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀವಲ್ಲ ಅದೇ ಥರ ಕಲಿಸ್ಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬಿಟ್ಟು ಸೈಡಿಗೆ ಎತ್ತಿಡಿ. ಒಂದು 10 to 15 ಮಿನಿಟ್ಸು ಸೈಡಿಗೆ ನೆನೆಯೋಕೆ ಇಟ್ಬಿಡಬೇಕು. ಅದಾದಮೇಲೆ ನೀಟಾಗಿ ಈ ಥರ ನಾದ್ಕೋಬೇಕು. ಸ್ವಲ್ಪನೇ ಎಷ್ಟೆಷ್ಟು ಬೇಕಲ್ಲ ಅಷ್ಟೆಷ್ಟೇ ನೀರು ಹಾಕ್ಕೊಂಬಿಟ್ಟು ನಾದ್ಕೋಬೇಕು. ನೀಟಾಗಿ ನಾದ್ಕೊಂಬಿಟ್ಟು ಒಂಚೂರು ಆಯಿಲ್ ಗ್ರೀಸ್ ಮಾಡಬೇಕು. ಒಂದು 2-3 ಡ್ರಾಪ್ಸ್ ಆಗೋಷ್ಟು ಆಯಿಲ್ ಹಾಕಿಬಿಟ್ಟು ಗ್ರೀಸ್ ಮಾಡಿಬಿಟ್ಟು ಒಂದು 10 to 15 ಮಿನಿಟ್ಸ್ ಸೈಡಿಗೆ ನೆನೆಯೋಕ್ಕೆ ತೆಗೆದಿಟ್ಬಿಡಿ. ಆಯಿಲ್ ಹಾಕಿಬಿಟ್ಟು ಗ್ರೀಸ್ ಮಾಡಿ ಸೈಡಿಗೆ ತೆಗೆದಿಟ್ಬಿಡಿ. ಒಂದು 15 ಮಿನಿಟ್ಸ್ ಎತ್ತಿಟ್ಬಿಟ್ಟು ಇವಾಗ 15 ಮಿನಿಟ್ಸ್ ಆದಮೇಲೆ ನಾನು ಚಪಾತಿ ಮಾಡೋದಕ್ಕೆ ಬಂದಿದ್ದೀನಿ ನೋಡಿ. ಚಪಾತಿ ಹಿಟ್ಟಿನ ಉಂಡೆಗಳೆಲ್ಲ ಹೆಂಗೆ ಕಟ್ಕೊತೀವಲ್ಲ ಅದೇ ಥರ ಕಟ್ಕೊಂಡ್ಬಿಟ್ಟು ಚಿಕ್ಕದ ಉಂಡೆ ಕಟ್ಕೊಂಡ್ಬಿಟ್ಟು ಚಪಾತಿ ಮಾಡ್ಕೋಬೇಕು. ಇವಾಗ ಪರಾಟ ಥರ ಮಾಡ್ಕೋಬೇಕು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ಯಾರು ಬೇಕಾದರೂ ಟ್ರಯಾಂಗಲಲ್ಲಿ ಮಾಡ್ತಾರೆ, ಬೇಡ ಅಂದವರು ರೌಂಡ್ ಮಾಡ್ಕೋತಾರೆ, ಇಲ್ಲಾಂದರೆ ಸ್ಕ್ವೇರ್ ಆಕಾರದಲ್ಲಿ ಮಾಡ್ತಾರೆ. ಪಂಜಾಬಿ ಸ್ಟೈಲಲ್ಲಿ ಮಾಡೋದಾದರೆ ಸ್ಕ್ವೇರ್ ಇಲ್ಲ ಟ್ರಯಾಂಗಲಲ್ಲಿ ಮಾಡ್ಕೋಬೋದು. ನಾನು ನಾರ್ಮಲ್ ಚಪಾತಿ ಯಾವ ಥರ ಲಟ್ಟಿಸ್ತೀವಲ್ಲ ಅದೇ ಥರ ಲಟ್ಟಿಸ್ತಿದ್ದೀನಿ ಇಲ್ಲಿ. ನೋಡಿ, ಈ ಥರ ತೆಳ್ಳಗೆ ಲಟ್ಸ್ಕೋಬೇಕು. ಲಟ್ಸ್ಕೊಂಡಾದ್ಮೇಲೆ ಕಾದಿರೋ ಹೆಂಚು ಮೇಲೆ ಹಾಕ್ಬಿಟ್ಟು ಒಂಚೂರು ಎಣ್ಣೆ ಹಾಕಿಬಿಟ್ಟು 2 ಸೈಡ್ ಚೆನ್ನಾಗಿ ಬೇಯಿಸ್ಬಿಟ್ರೆ, 2 ಸೈಡ್ ಚೂರು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ನೀಟಾಗಿ ಬೇಯಿಸಿದರೆ ಸಾಫ್ಟಾಗಿರೋ ಮೆಂತ್ಯ ಪರೋಟ ಅಥವಾ ಮೆಂತ್ಯ ಚಪಾತಿ ರೆಡಿ. ಇವಾಗ ನೋಡಿ, ಇನ್ನೊಂದು ಮಾಡೋದು ತೋರಿಸ್ತೀನಿ ನಾನು ನಿಮಗೆ. ಇದು ಒಂದು ರೆಡಿ ಆಯಿತು. ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಬಿಡಿ. ಇವಾಗ ಇನ್ನೊಂದು ಚಪಾತಿ ಮಾಡ್ತಿದ್ದೀನಿ ನೋಡಿ. ನೀಟಾಗಿ ಚಪಾತಿ ಯಾವ ಥರ ಲಟ್ಟಿಸ್ತೀವಲ್ಲ ಅದೇ ಥರ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಬಿಟ್ಟು ಲಟ್ಟಿಸ್ಕೋಬೇಕು.
ಇದನ್ನು ಕೂಡ ಹಾಗೆ ಎರಡು ಸೈಡು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕು. ಈ ಥರ ನೀಟಾಗಿ ಬೇಯಿಸ್ಕೊಂಡ್ಬಿಟ್ರೆ ಮೆತ್ತಗಿರೋ ಮೆಂತ್ಯ ಪರೋಟ ಅವ್ರ ಮೆಂತ್ಯ ಚಪಾತಿ ತಿನ್ನೋಕ್ಕೆ ರೆಡಿ ಆಗುತ್ತೆ.